ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಆಸೆ ಧಾರಾವಾಹಿಯನ್ನು ನಟ ರಮೇಶ್ ಅರವಿಂದ್ ಅವರು ನಿರ್ಮಾಣ ಮಾಡಿದ್ದರು. ಆಸೆ ಧಾರಾವಾಹಿಗೆ ಒಳ್ಳೆಯ ಜನಪ್ರಿಯತೆ ಸಿಕ್ಕಿತ್ತು. ಈಗ ಆಸೆ ಧಾರಾವಾಹಿಯಿಂದ ರಮೇಶ್ ಅರವಿಂದ್ ಅವರು ಹಿಂದೆ ಸರಿದಿದ್ದಾರೆ. ಹೌದು, ರಮೇಶ್ ಅರವಿಂದ್ ಅವರು ವಂದನಾ ಮೀಡಿಯಾ ಸಂಸ್ಥೆ ಮೂಲಕ ಈ ಧಾರಾವಾಹಿಗೆ ಹಣ ಹೂಡಿದರು. ಈಗ ಸ್ಲಿಂಗ್ ಶಾಟ್ ಪ್ರೊಡಕ್ಷನ್ ಸಂಸ್ಥೆಯು ಈ ಧಾರಾವಾಹಿಗೆ ಹಣ ಹೂಡಿದೆ. ರಮೇಶ್ ಅರವಿಂದ್ ಅವರ ಈ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ಈ ಹಿಂದೆ ನಂದಿನಿ ಸೇರಿದಂತೆ ಕೆಲ ಧಾರಾವಾಹಿಗಳಿಗೆ ಅವರು ಹಣ ಹೂಡುತ್ತಲೇ ಬಂದಿದ್ದರು. ಅಂತೆಯೇ ಆಸೆಗೂ ಕೂಡ ಹಣ ಹಾಕಿದ್ರು. ಈಗ ರಮೇಶ್ ಅರವಿಂದ್ ಅವರ ನಿರ್ಧಾರ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಆಸೆ ಧಾರಾವಾಹಿಯು ಟಾಪ್ 2ರ ಸ್ಥಾನದಲ್ಲಿದೆ. ಹೀಗಾಗಿ ರಮೇಶ್ ರವರು ಯಾಕೆ ಹಿಂದೆ ಸರಿದರು ಅನ್ನುವ ಪ್ರಶ್ನೆ ಎದ್ದು ಕಾಡುತ್ತಿದೆ. ಈಗಾಗಲೇ ಆಸೆ ಧಾರಾವಾಹಿಯು 558 ಎಪಿಸೋಡ್ಗಳನ್ನು ಪೂರೈಸಿದೆ. ಅಂದಹಾಗೆ ಪ್ರತಿ ವಾರವೂ ಈ ಸೀರಿಯಲ್ಗೆ TRP ರೇಟಿಂಗ್ 4ಕ್ಕೂ ಮೀರಿದೆ. ಅಂದಹಾಗೆ ಈ ಧಾರಾವಾಹಿ ಕಲಾವಿದರ ನಟನೆ, ಸಂಭಾಷಣೆ ಎಲ್ಲವೂ ಕೂಡ ವೀಕ್ಷಕರಿಗೆ ತುಂಬ ಇಷ್ಟವಾಗಿದೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.